ಇನ್ನೂ ಮುಗಿದಿಲ್ಲ ಕುರ್ಚಿ ಫೈಟ್ನ ಕೋಲಾಹಲ. ನೋ ಚೇಂಜ್ ಎಂದ ಯತೀಂದ್ರ. ಇತ್ತ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಡಲಿ, ನಾನೇನು ಮಾತಾಡುವುದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ನನಗೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಎನ್ನುವಂತಹ ವಿಶ್ವಾಸ ಇದೆ. ಯಾಕಂದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬದಲಾವಣೆ ಬಯಕೆಗೆ ಹೈಕಮಾಂಡ್ ಸದ್ಯಕ್ಕೆ ಒಪ್ಪಿಲ್ಲ ಅನ್ನುವಂತಹ ಮಾತುಗಳನ್ನ 2 ದಿನಗಳ ಹಿಂದೆಯಷ್ಟೇ ಆಡಿದ್ರು. ಅದಕ್ಕೆ ಡಿಸಿಎಂ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಯಾಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ, ನಾನು ಮಾತಾಡ್ತೀನಿ ಯತೀಂದ್ರ ಅವರ ಜೊತೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ರು. ಇವತ್ತು ಕೂಡ ಅದೇ ರೀತಿಯಾಗಿ ಯಾವುದೇ ಕನ್ಫ್ಯೂಷನ್ಸ್ಗಳು ಇಲ್ಲ, ನೋ ಚೇಂಜಸ್ ಇನ್ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರವನ್ನ ಮತ್ತೆ ಪುನರುಚ್ಚಾರವನ್ನ ಮಾಡಿದ್ದಾರೆ ಯತೀಂದ್ರ ಅವರು. ಅವರ ಹೇಳಿಕೆಗೆ ಇದೀಗ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಏನು ಮಾತಾಡೋದಿಲ್ಲ, ಸಿಎಂ ಅವರನ್ನೇ ಕೇಳಿ ಅಂತ ಹೇಳಿ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. Uncalled for. So, Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. Uncalled for. So, Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. Uncalled for. So, Mr. Yatindra Siddaramaiah again has made a statement, sir. He's been repeatedly not following party's high command, sir. ನೋಡಿ, ಹೈಕಮಾಂಡ್ನ ಒಂದಷ್ಟು ನಿರ್ದೇಶನವನ್ನ ಫಾಲೋ ಮಾಡ್ತಾ ಇಲ್ಲ ಯತೀಂದ್ರ ಸಿದ್ದರಾಮಯ್ಯನವರು ಅನ್ನೋದು ಈ ಮೂಲಕ ಪದೇ ಪದೇ ಸಾಬೀತಾಗ್ತಾ ಇದೆ. 2 ದಿನಗಳ ಹಿಂದೆಯಷ್ಟೇ ಹೇಳಿಕೆ ಕೊಟ್ಟಿದ್ರು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಲವನ್ನ ತೋರಿಸ್ತಾ ಇಲ್ಲ ಹೈಕಮಾಂಡ್ನ ನಾಯಕರು ಅನ್ನುವಂತಹ ವಿಚಾರವನ್ನ ಅವ್ರು ಹೇಳಿದ್ರು. ಇವತ್ತು ಕೂಡ ದರ್ ಇಸ್ ನೋ ಲೀಡರ್ಶಿಪ್ ಚೇಂಜಸ್, ದರ್ ಇಸ್ ನೋ ಕನ್ಫ್ಯೂಷನ್, ನೋ ಚೇಂಜಸ್ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಕಳೆದ 2 ದಿನಗಳ ಹಿಂದೆ ಸಿಎಂ ಬದಲಾವಣೆ ಆಗೋದಿಲ್ಲ, ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೆ ಸಿಎಂ ಕಡಿವಾಣವನ್ನ ಕೂಡ ಹಾಕುವಂತಹ ಕೆಲಸವನ್ನ ಮಾಡಿದ್ರು, ಬಹಿರಂಗವಾಗಿ ಹೇಳಬೇಡ ಅಂತ. ಈಗ ಮತ್ತೆ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಹೈಕಮಾಂಡ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಕೆಲವರಿಗೆ ಅಪ್ಲಿಕೇಬಲ್ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೆಸರಮ್ಯ ಸಿಎಂ ಸಿದ್ದರಾಮಯ್ಯ ಯತೀಂದ್ರ ಹೇಳಿಕೆ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲವೂ ಕೂಡ ಗೊಂದಲ ಇತ್ಯರ್ಥ ಆಯಿತು ಅನ್ನೋದು ಒಂದು ಕಡೆ ಆದರೆ, ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ನೀಡೋದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಶಾಸಕರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಪರ ಯತೀಂದ್ರ ಅವರು ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸ್ತಾ ಇಲ್ಲ. 2 ದಿನಗಳ ಹಿಂದೆ ಯತೀಂದ್ರ ಅವರು ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ಮಾತನ್ನು ಇವತ್ತು ಕೂಡ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಏನು 5 ವರ್ಷ ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಹೈಕಮಾಂಡೇ ಹೇಳಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರರಾಗಿ ಯತೀಂದ್ರ ಅವರ ಪರ ಇರೋದು ಸಹಜವಾಗಿರುತ್ತೆ. ಆದರೆ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ನೀಡಿದರೂ ಕೂಡ ಸಹಜವಾಗಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಯತೀಂದ್ರ ಅವರು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಅದೇ ರೀತಿ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಯತೀಂದ್ರ ಅವರು ಮಾಡ್ತಿದ್ದಾರೆ. ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಇರುವಂತಹ ಶಾಸಕರು ಮಾಡ್ತಿರುವಂಥದ್ದು. ಖುದ್ದು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಯತೀಂದ್ರ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡಲಿ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆ ಒಂದು ತೀರ್ಮಾನ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೀಗಾಗಿ ಯತೀಂದ್ರ ಅವರ ಹೇಳಿಕೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇತ್ತ ಡಿಕೆ ಶಿವಕುಮಾರ್ ಅವರ ಪರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತು ಮಾಗಡಿ ಬಾಲಕೃಷ್ಣ, ಕುಡಿಗಲ್ ರಂಗನಾಥ್ ಸೇರಿದಂತೆ ಹಲವಾರು ನಾಯಕರು ಮಾತಾಡ್ತಾನೆ ಇದ್ದಾರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸದ್ಯಕ್ಕೆ ಬ್ರೇಕ್ ಬಿದ್ದಂತಾಗಿಲ್ಲ. ಆದರೂ ಕೂಡ ಏನು ಓಟ್ ಚೋರಿ ಹೋರಾಟಕ್ಕೆಂದು ದೆಹಲಿಗೆ ಸಿಎಂ ಮತ್ತು ಡಿಸಿಎಂ
ಹೇಳ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳುತ್ತಾ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದ ತೀರ್ಮಾನವನ್ನು ಮಾಡುತ್ತಾ ಅನ್ನುವಂಥ ಕುತೂಹಲ ಇರುವಂಥದ್ದು. ಹೀಗಾಗಿ ನಾಯಕತ್ವ ಪಾಲಿಟಿಕ್ಸ್ಗೆ ರಾಜ್ಯದಲ್ಲಿ ಬ್ರೇಕ್ ಬಿದ್ದಂತಾಗಿಲ್ಲ. ಜೊತೆಗೆ ಯತೀಂದ್ರ ಅವರ ಹೇಳಿಕೆಗಳು ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಪೂರ್ಣಾವಧಿ ಸಿಎಂ ಆಗಿರ್ತಾರ ಸಿಎಂ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಮತ್ತೊಂದು ನಾಯಕತ್ವದ ಅಖಾಡ ಫೈಟ್ ಮತ್ತೆ ಶುರು ಆಗುವಂಥದ್ದು. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಹೇಳಿಕೆಗೆ ತಾವೇ ಬದ್ಧರಾಗಿದ್ದೇನೆ ಅನ್ನುವಂಥ ನಿಟ್ಟಿನಲ್ಲಿ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪರ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇತ್ತ DCM DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದುಕೊಂಡೇ ತಮ್ಮ ಶಾಸಕರ ಮೂಲಕ ಹೇಳಿಕೆಗಳನ್ನು ಕೊಡಿಸ್ತಿರುವಂಥದ್ದು. ಇದೆಲ್ಲಕ್ಕೂ ಕೂಡ ಹೈಕಮಾಂಡ್ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ, ಜೊತೆಗೆ ಯಾವ ರೀತಿ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕುತೂಹಲ ಮೂಡ್ತಿರುವಂಥದ್ದು. ರಮ್ಯಾ, ನೋಡಿ, ಇಷ್ಟು ದಿನ ತಣ್ಣಗಾಗಿದ್ದಂತಹ ಈ ಒಂದು ಮುಸುಕಿನ ಗುದ್ದಾಟ ಮತ್ತೆ ಶುರುವಾದಂತೆ ಕಾಣಿಸ್ತಾ ಇದೆ. ಶಿಸ್ತನ್ನ ಪಾಲನೆ ಮಾಡ್ತಾ ಇಲ್ಲ. ನೋಟಿಸ್ ಕೊಡುವಂತಹ ಕೆಲಸಕ್ಕೆ ಮುಂದಾಗುತ್ತಾ ಹೈಕಮಾಂಡ್? ಖಂಡಿತ ರಮ್ಯಾ, ಈಗಾಗಲೇ DCM DK ಶಿವಕುಮಾರ್ ಅವರ ಪರ ಒಂದಿಷ್ಟು ಏನು ಶಾಸಕರು ಮಾತಾಡಿದ್ರು. ಕುಣಿಗಲ್ ರಂಗನಾಥ್, ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರ ಸೋದರಳಿಯ ಕುಣಿಗಲ್ ರಂಗನಾಥ್ಗೆ ನೋಟಿಸನ್ನು ನೀಡಲಾಗಿತ್ತು. ಈ ಕಡೆ ಇಕ್ಬಾಲ್ ಹುಸೇನ್ ಅವ್ರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಜೊತೆಗೆ ಬಸವರಾಜ ಶಿವಗಂಗಾ ಅವ್ರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದ ನೋಟಿಸ್ ನೀಡದೇ ಇರುವಂಥದ್ದು ಈ ಒಂದು ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಹೈಕಮಾಂಡ್ ನಾಯಕರು ಎಲ್ಲವನ್ನೂ ಕೂಡ ಗಮನಿಸ್ತಾರೆ. ಜೊತೆಗೆ ಹೈಕಮಾಂಡ್ ನಮ್ಮದು ವೀಕ್ ಇಲ್ಲ, ಸ್ಟ್ರಾಂಗ್ ಆಗಿದೆ ಅನ್ನುವಂಥ ಮಾತನ್ನೇನೋ DCM DK ಶಿವಕುಮಾರ್ ಅವರ ಪರ ಇರೋ ಶಾಸಕರು ಹೇಳ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪುತ್ರ ಅನ್ನೋ ಕಾರಣಕ್ಕೆ ನೋಟಿಸನ್ನು ಕೊಡೋದಕ್ಕೆ ಹಿಂದೇಟು ಹಾಕ್ತಿದೆಯಾ ಹೈಕಮಾಂಡ್ ಅನ್ನೋದು ಕೂಡ ಬಹಳ ಕುತೂಹಲ ಮೂಡುತ್ತಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರ ಪರ ಸಹಜವಾಗಿ ಯತೀಂದ್ರ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇದು ಸಿಎಂ ಅವ್ರಿಗೂ ತೆಲ್ಲವಾಗಿದೆ. DCM DKC ಮತ್ತು ಸಿಎಂ ಇಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ಸಾರಿದ್ದಾರೆ. ಆ ಸಂದೇಶಕ್ಕೂ ಕೂಡ ಯತೀಂದ್ರ ಅವರ ಹೇಳಿಕೆ ಕಲ್ಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಡಿನ್ನರ್ ಮೀಟಿಂಗ್ಗಳು ಕೂಡ ನಿರಂತರವಾಗಿ ನಡೀತಾನೆ ಇದ್ದಾವೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ಜಮೀರ್ ಅಹಮದ್ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಪರ ಇರೋ ಸಚಿವರೆಲ್ಲರೂ ಕೂಡ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ಮುಂದೆ ಅಧಿವೇಶನದ ಬಳಿಕ ಯಾವ ರೀತಿ ನಿರ್ಧಾರವನ್ನು ಹೈಕಮಾಂಡ್ ಕೈಗೊಳ್ಳುತ್ತೆ. ಜೊತೆಗೆ ದೆಹಲಿಗೆ 14ರಂದು ವೋಟ್ ಚೋರಿ ಹೋರಾಟಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ DK ಶಿವಕುಮಾರ್ ಮತ್ತು ಸಿಎಂ ಅವರು ಭೇಟಿಯಾಗಿ ಈ ಒಂದು ವಿಚಾರಕ್ಕೆ ಭೇಟಿಯಾಗಿ ಒಂದು ತಾರಕ ಅಂತ್ಯವನ್ನು ಕಂಡುಕೊಳ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿಯ ನಿರ್ಧಾರಗಳಾದರೆ ಅದಕ್ಕೆ ಯಾವ ರೀತಿ ಮುಂದುವರಿಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಹೀಗಾಗಿ ನೋಟಿಸ್ ಕೊಡುವಂಥ ಕೆಲಸವನ್ನು ಹೈಕಮಾಂಡ್ ಯತೀಂದ್ರ ಅವ್ರಿಗೆ ಮಾಡುತ್ತಾ ಅನ್ನೋದು ಒಂದು ಕಡೆ ಆದರೆ, ಈ ಒಂದು ಬಸವರಾಜ್ ಶಿವಗಂಗಾ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಹೈಕಮಾಂಡ್ ನೀಡಿರುವಂಥ ನೋಟಿಸ್ಗೆ ಒಂದಿಷ್ಟು ಹೇಳಿಕೆಗಳನ್ನು ಕೊಡದೆ ತಣ್ಣಗಿದ್ದಾರೆ. ಜನವರಿವರೆಗೂ ಕಾಯ್ದು ನೋಡ್ತೀವಿ ಅನ್ನುವಂಥ ತಂತ್ರಕ್ಕೆ ಮುಂದಾಗಿದ್ದಾರೆ. ಇದೆಲ್ಲವೂ ಕೂಡ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said as of now there will be no change in the leadership. No confusion, no change as of now. There is no tussle for CM post right now. I have already told you. Now everything is clear. The High Command has clearly said. High Command has clearly said as of now there will be no change in the leadership. No confusion, no change as of now. Uncalled for. So Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. Uncalled for. So Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. Uncalled for. So Mr. Yatindra Siddaramaiah.